ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಶಿಡ್ಲಘಟ್ಟದಲ್ಲಿ ಎಸ್ಎಸ್ಎಲ್ಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಸ್ಎನ್ ಕ್ರಿಯಾ ಟ್ರಸ್ಟ್ ಮತ್ತು ಪುಟ್ಟು ಅಂಜಿನಪ್ಪರವರಿಂದ ಭವ್ಯ ಪ್ರತಿಭಾ ಪುರಸ್ಕಾರ. ಸುದ್ದಿ ವಿವರಣೆ ನಿರೂಪಣಾ ಶೈಲಿಯಲ್ಲಿ. ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿಯ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಭವ್ಯ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ, ಪುಟ್ಟು ಅವರು ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ನಮ್ಮ ಯುವ ಪ್ರತಿಭೆಗಳಿಗೆ ಸನ್ಮಾನ ಮಾಡುವ ಜೊತೆಗೆ ಪ್ರತಿಯೊಬ್ಬರ ಮುಖದಲ್ಲೂ ಮುಗುಳ್ನಗೆ ತರಲು ಇಂದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಸುಂದರ ಸಾಂಸ್ಕೃತಿಕ ಹಾಗೂ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕೇವಲ ಓದು ಬರಹವಷ್ಟೇ ಅಲ್ಲದೆ ನಮ್ಮ ನಾಡಿನ ಕಲೆ, ಸಂಸ್ಕೃತಿ ಮತ್ತು ಸಂಭ್ರಮಗಳನ್ನು ಒಟ್ಟಾಗಿ ಆಚರಿಸಿದಾಗ ಮಾತ್ರ ಹಳ್ಳಿಯ ಬದುಕು ಜೀವಂತವಾಗಿರುತ್ತದೆ. ನಮ್ಮೂರಿನ ಕುಟುಂಬಗಳೆಲ್ಲವೂ ಒಂದೆಡೆ ಸೇರಿ ಈ ಸುಂದರ ಕ್ಷಣಗಳನ್ನು ಕಣ್ಣುಂಬಿಕೊಂಡು ಆನಂದಿಸಿದ್ದು ನಿಜಕ್ಕೂ ನಮಗೆ ಅಪಾರ ತೃಪ್ತಿ ತಂದಿದೆ ಎಂದು ಸಂತಸ ಹಂಚಿಕೊಂಡರು. ಇನ್ನು ಪುರಸ್ಕಾರ ಸಮಾರಂಭದೊಂದಿಗೆ ಆಯೋಜಿಸಲಾಗಿದ್ದ ವಿವಿಧ ಸಾಂಸ್ಕೃತಿಕ ಮತ್ತು ಮನರಂಜನಾ ಕಾರ್ಯಕ್ರಮಗಳು ನೆರೆದಿದ್ದ ಗ್ರಾಮಸ್ಥರು ಹಾಗೂ ಹೆತ್ತವರ ಮನಸೆಳೆದವು. ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳು, ಸ್ಥಳೀಯ ಮುಖಂಡರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶಿಡ್ಲಘಟ್ಟದಿಂದ ನಮ್ಮ ಪ್ರತಿನಿಧಿಯ ವರದಿ. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಗುರುಗಳಾಗಿ, ಹೋರಾಟಗಾರರಾಗಿ, ಕೃಷಿಕರಾಗಿ, ರೈತರಾಗಿ, ಸಾಹಿತಿಗಳಾಗಿ, ಕ್ರೀಡೆಯಲ್ಲಿ ಸಾಧನೆ ಮಾಡಿ ಸಾಕಷ್ಟು ಸಾಧನೆ ಮಾಡುವಂತ ಸಾಧಕರಲ್ಲಿ ನಿಮ್ಮ ಕಣ್ಮುಂದೆ ಸನ್ಮಾನ ಸ್ವೀಕರಿಸ್ತಾ ಇದ್ದಾರೆ. ನೀವು ಇವ್ರಿಗಿಂತ ಹೆಚ್ಚು ಸಾಧನೆ ಮಾಡುವಂತದ್ದಾಗ್ಲಿ ಅಂತ ಹೇಳಿ ಶುಭ ಕೋರಿ ಅವ್ರಿಗೆಲ್ಲರಿಗೂ ಸಹ ಶುಭ ಆಗ್ಲಿ ಅಂತ ಹೇಳಿ ಶುಭಾಶಯಗಳನ್ನ ತಿಳಿಸಿ ನೀವು ಚಪ್ಪಾಳೆ ತಟ್ಟಿ ಅವ್ರು ಗೌರವಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಸರ್, ಎಲ್ರಿಗೂ ನಿಮ್ಗೆ ಶುಭವಾಗ್ಲಿ, ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚು ಗೌರವ ಸಿಗಲಿ, ಈ ದೇಶಕ್ಕೆ ನಿಮ್ಮಂತ ಸಾಧಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗಲಿ ಅಂತೇಳಿ ನಾನು ನನ್ನ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗಲಿ, ಶುಭ. ನಾನು ನಿಮ್ಮ ಸನ್ಮಾನ ಈಗ ಊಟ ಮಾಡಿ ತಾವು ನಿರ್ಗಮಿಸಬೇಕಾಗ್ತದೆ. ಕನಿಷ್ಠ ಅಂದ್ರೆ 550ವರೆಗೂ ಇದೆ ನಂಬರು. 250 ಮೇಲ್ಪಟ್ಟವ್ರು ಇನ್ನೊಂದು 10 ನಿಮಿಷ ಆದ್ಮೇಲೆ 250 550 ಹೋಗಿದಂತ ಊಟ ಮಾಡ್ಕೊಂಡ್ರೆ ಈ 1ರಿಂದ 250 ಇರೋರ್ನ ನಾವು ಸನ್ಮಾನ ಮಾಡೋಷ್ಟೊತ್ತಿಗೆ ಆಮೇಲೆ ನೀವು ಫ್ರೀ ಆಗ್ತೀರಿ. ಆಮೇಲೆ ನೀವು ಸನ್ಮಾನಕ್ಕೆ ಬರ್ಬೋದು. 150 ಇರೋವರೆಗೂ ನೀವು ಇರ್ಬೇಕಾಗ್ತದೆ. ಹುಡುಕಿಯೋದು ಆಮೇಲೆ ಮಾಡೋಂಥದ್ದು ಆಗ್ತದೆ. ಪ್ರತಿಭಾ ಪುರಸ್ಕಾರ 1 ನಿಮಿಷ ಎಲ್ಲ ಮತಕ್ಕೆ ಶುರುವಾಗಲಿ. ನೀವು SSLC PUCಲಿ ಚೆನ್ನಾಗಿ ಓದಿ ಅತ್ಯುತ್ತಮವಾಗಿ ಅಂಕ ಗಳಿಸಿ ಇವತ್ತು ಅತ್ಯುತ್ತಮ ಪ್ರತಿಭೆಗಳಾಗಿ ಇಲ್ಲಿ ಸನ್ಮಾನ ಸ್ವೀಕರಿಸೋದಕ್ಕೆ ಬಂದಿರ್ತೀರಿ. ನಮ್ಮೆಲ್ಲರಿಗೂ ಸಹ ಈ ಶುಭ ಗಳಿಗೆಯಲ್ಲಿ ಯಾರು ನಿಮ್ಗೆ ದಾರಿ ತೋರಿಸಲ್ಲ. ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ನಿಮ್ಗೆ ದಾರಿ ಸಿಗ್ತದೆ. ನಿಜನ ಸುಳ್ಳ? ನಿಮ್ ಜೊತೆ ಇರೋಂಥವ್ರು ನಿಮ್ ಪೇರೆಂಟ್ಸ್, ಅವರು ನಿಮ್ಗೆ ಕಷ್ಟ ಸುಖ ಎಲ್ಲನೂ ಸಹ ಇರ್ತಾರೆ. ಆದ್ರೆ ನೀವು ಪ್ರಯತ್ನ ಮಾಡಿದ್ರೆ 2015ರಲ್ಲಿ ನಾವು ಸಂತೋಷ್ ಇಬ್ರು ಸೇರಿ ಇಲ್ಲಿ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ವಿ. ಆದ್ರೆ ನಮ್ಮ ದುರ್ದೈವ, ನಮ್ಮ ನಾಗರಿಕ ಬೆಳ್ಳೂಟಿ ಸಂತೋಷ್
ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ. ಆದ್ರೆ ಅವನು ಮಾಡ್ತಾ ಇದ್ದಂತ ಒಳ್ಳೆ ಕೆಲಸ, ಸಮಾಜಮುಖಿ ಕೆಲಸಗಳು ನಮ್ಮ ಜೊತೆ ಸದಾ ಜೀವಂತವಾಗಿದೆ. ಮಕ್ಕಳ ಬಗ್ಗೆ ಇದ್ದಂತ ಕಾಳಜಿ ಮತ್ತೆ ಸಮಾಜದ ಬಗ್ಗೆ ಇದ್ದಂತ ಕಾಳಜಿ ನಮ್ಮೆಲ್ಲರಿಗೂ ಸಹ ಆದರ್ಶ. ಆ ಕಾರ್ಯಕ್ರಮನ ಮುಂದುವರೆದ ಭಾಗವಾಗಿ ಇವತ್ತು ನಾವು ಸಹ ಇಲ್ಲಿ ಮಾಡ್ತಾ ಇರೋಂಥದ್ದು. ಸೊ ನಾವೀಗ SSLC ಅತ್ಯುತ್ತಮ ಅಂಕ ಗಳಿಸಂತವ್ರನ್ನ ಹೆಚ್ಚು ಜನನ ಇಲ್ಲಿ ಬರೋಕ್ಕೆ ಅವಕಾಶ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಪ್ರತಿ ವರ್ಷನೂ ಮಾಡ್ಕೊಂಡ್ ಬಂದಿರೋದ್ರಿಂದ ಸೆಕೆಂಡ್ PUC ಓದಂತವ್ರಿಗೆ ನಾವು ಈಗಾಗಲೇ ಹಿಂದಿನ ವರ್ಷಗಳಲ್ಲಿ ಸನ್ಮಾನ ಮಾಡಿರ್ತೀವಿ. ನಮ್ಮ ಉದ್ದೇಶ ನೀವು ಕಷ್ಟಪಟ್ಟು ಓದಿರ್ತೀರಿ, ಏನು ಹಗಲು ರಾತ್ರಿ ಶ್ರಮ ಬಿದ್ದಿರ್ತೀರಿ, ಟ್ಯೂಷನ್ಗೆ ನಿಮ್ಮ ತಂದೆ ತಾಯಿ ಕಳಿಸಿರ್ತಾರೆ, ನಿಮಗೆ ಒಳ್ಳೆ ಬಟ್ಟೆ ವ್ಯವಸ್ಥಿತವಾದ ನಮ್ಮ ಮಕ್ಕಳು ಚೆನ್ನಾಗಾಗ್ಲಿ, ಓದಿ ಬುದ್ಧಿವಂತರಾಗ್ಲಿ, ಉದ್ಯೋಗಸ್ಥರಾಗ್ಲಿ, ಒಳ್ಳೆ ಸದೃಢವಾದಂತ ಬೆಳೆಯುವಂಥದ್ದು ನಮಗೆ ಗೌರವ ತರಂತ ಕೆಲಸ ಅವರು ರೂಢಿಸ್ಕೊಡ್ಲಿ ಅಂತೇಳಿ. ಹಂಗಾಗಿ ತಾವು ಸಹ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಚೆನ್ನಾಗಿ ಓದಿ ಇಷ್ಟೊಂದು ಅಂಕ ಗಳಿಸಿ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸೋದಕ್ಕೆ ಜವಾಬ್ದಾರಿಯುತವಾಗಿ ಬಂದಿರ್ತೀರಿ. ಬಹಳ ಸಂತೋಷ ಆಗ್ತದೆ. ಯಾರು ಇಲ್ಲಿ ಕಡಿಮೆ ಇಲ್ಲ. 625ಕ್ಕೆ ಒಂದೆರಡು ಕಮ್ಮಿ ತಗೊಂಡಿದ್ದಾರೆ, ಇನ್ನೆಲ್ಲ 623 ತಗೊಂಡಿದ್ದಾರೆ. ಅವ್ರಿಗೆಲ್ಲ ಶುಭಾಶಯ ಹೇಳ್ಬೇಕಲ್ಲ ನಾವು. 623 ತಗೊಂಡಿರೋರು ಇದ್ದಾರೆ, 622 ತಗೊಂಡಿದ್ದಾರೆ. ನಮಗೂ ಸಹ ಅದನ್ನು ಬೈಫರ್ಕೇಟ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ಆದ್ರೆ ಇಲ್ಲಿ ಉದ್ದೇಶ ಕರೆದಿರೋಂಥದ್ದು, ನೀವು ಮಾಡಿರಂತ ಸಾಧನೆ ಬಹಳ ದೊಡ್ಡದು. ನಾವು ಸನ್ಮಾನ ಮಾಡಿ ನಿಮ್ಗೇನೋ ಒಂದು ಬೆಂತಟ್ಟಂತ ಕೆಲಸ, ಸಣ್ಣ ಕಾರ್ಯಕ್ರಮ. ಯಾರು ಸಹ ಏನಪ್ಪ ಇದನ್ನ ಅಳತೆ ಮಾಡಂತ ಲೆಕ್ಕದಲ್ಲಿ ಹೋಗ್ತಾ ಇಲ್ಲ. ಈ ಒಂದು ಕಾರ್ಯಕ್ರಮ ನಿಮ್ಗೆ ಎಷ್ಟು ಶಕ್ತಿ ಕೊಡಬೇಕು, ಚೈತನ್ಯ ಬರಬೇಕು, ಭವಿಷ್ಯದಲ್ಲಿ ಇನ್ನಷ್ಟು ಸನ್ಮಾನಗಳು ಸ್ವೀಕರಿಸಬೇಕು, ನೀವು ಈ ತಾಲೂಕಿಗೆ ಮತ್ತೆ ಕೊಡುತ್ತದ್ದಾಗಬೇಕು. ಅದು ನನ್ನ ಜವಾಬ್ದಾರಿ, ನಿಮ್ಮಗಳ ಜವಾಬ್ದಾರಿ. ಈ ತಾಲೂಕಿಗೆ ಮತ್ತೆ ನೀವು ಋಣ ತೀರಿಸಂತ ಕೆಲಸ ಮಾಡಬೇಕು. 94ರಲ್ಲಿ ನಾವು SSLC ಪಾಸ್, ನಮ್ಮನ್ನ ಸನ್ಮಾನ ಮಾಡೋರಿರ್ಲಿಲ್ಲ. ನಾವು ಶಾಲೆಗಳಿಗೆ ಹೋಗ್ತಾ ಇದ್ರೆ ಅವತ್ತಿನ ದಿನಗಳಲ್ಲಿ ಬಹಳಷ್ಟು ಕಷ್ಟ, ಸರಿಯಾದ ಬಟ್ಟೆಗಳಿರ್ಲಿಲ್ಲ. ನಮಗೂ ಅಷ್ಟೇ, ಹೆಣ್ಮಕ್ಳಿಗೂ ಅಷ್ಟೇ. ನೋಡಿದ್ರೆ ಅವತ್ತಿನ ದಿನಗಳು ಬಹಳ ಕಣ್ಣಲ್ಲಿ ನೀರು ಬರ್ತದೆ. ಆದ್ರೆ ಇವತ್ತು ಅವತ್ತಿನ ಪರಿಸ್ಥಿತಿಗಳಿಲ್ಲ. ದೇಶ ಬಹಳಷ್ಟು ಬದಲಾಗ್ತಾ ಇದೆ, ಬಹಳಷ್ಟು ಬಲಿಷ್ಠ ಆಗ್ತಾ ಇದೆ. ಈ ಬಲಿಷ್ಠವಾದ ದೇಶ ಕಟ್ಟೋದಕ್ಕೆ ನೀವೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ಭವಿಷ್ಯದ ಭಾರತ ನಿರ್ಮಾಣ ಆಗ್ತದೆ. ಭವಿಷ್ಯದ ಭಾರತಕ್ಕೆ ಯುವಕರೇ ನೀವೇ ಸ್ಫೂರ್ತಿ. ನೀವೆಲ್ಲ ಕೆಲಸ ಮಾಡಿ ಕಲಿತ್ರೆ, ನೀವು ಉದ್ಯೋಗಸ್ಥರಾದ್ರೆ, ನೀವು ಕುಟುಂಬಕ್ಕೆ ಜವಾಬ್ದಾರಿ ತಗೊಂಡ್ರೆ ಮಾತ್ರ ನಿಮ್ಮ ಕುಟುಂಬ ಚೆನ್ನಾಗಾಗ್ತದೆ. ಶಿಡ್ಲಘಟ್ಟಕ್ಕೆ ಮತ್ತೆ ವೈಭವ ಸೃಷ್ಟಿ ಆಗ್ತದೆ. ನಾನು ಒಂದು ಎರಡೇ ಲೈನ್ ಹೇಳ್ತೀನಿ. ಈಗ ಶಿಡ್ಲಘಟ್ಟದಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಒಂದು ಸದೃಢವಾದ ಶಿಡ್ಲಘಟ್ಟನ್ನ ಕಟ್ಟಬೇಕು. ಅದು ನಿಮ್ಮ ಜವಾಬ್ದಾರಿ ಅಂತೇಳಿ. ಈಗ ನನ್ನ ಜವಾಬ್ದಾರಿ, ನೀವು ವಿದ್ಯಾವಂತರು, ನೀವು ಚೆನ್ನಾಗಿ ಓದಿ ಪಾಸ್ ಆಗಿದ್ರಿ ಅಂತೇಳಿ ನಿಮ್ಗೆ ಬೆಂತಟ್ಟಂತ ಕೆಲಸ ನಾವು ಮಾಡ್ತಾ ಇದೀವಿ. ನೀವು ಏನ್ ಮಾಡ್ಬೇಕು? ನೀವು ಶ್ರದ್ಧೆಯಿಂದ ಓದಬೇಕು, ಮತ್ತಷ್ಟು ಶ್ರಮ ಆಗ್ಬೇಕು, ಎದೆಯಲ್ಲಿ ಭಯ ಇರಬೇಕು. ಆದ್ರೆ ಪ್ರಯತ್ನ ಬಿಡಬಾರ್ದು. ನೀವು ಯಾರು ಭಯದಿಂದ ಶ್ರಮ ಹಾಕಿ ಸಮಯಕ್ಕೆ ಬೆಲೆ ಕೊಟ್ಟು ಕೆಲಸ ಮಾಡ್ತಾರೆ ಅವರೆಲ್ಲರೂ ಸಾಧಕರಾಗ್ತಾರೆ. ಆ ಸಾಧಕರು ನೀವೆಲ್ಲ ಆಗ್ಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಆ ಸಾಧನೆಗೆ ನೀವೆಲ್ಲರೂ ಅರ್ಹರು. ನೀವೆಲ್ಲರೂ ಸಾಧನೆ ಮಾಡಿ ಗಟ್ಟಿಯಾಗಿ ನಿಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ರೆ ಅದೇ ಗಟ್ಟಿಯಾದಂತ ಶಿಡ್ಲಘಟ್ಟ ಭವಿಷ್ಯದ ಒಂದು ಗಟ್ಟಿ ಶಿಡ್ಲಘಟ್ಟನ ಕಟ್ಟೋದಕ್ಕೆ ನೀವೆಲ್ಲರೂ ಸಹ ದಾರಿದೀಪಗಳಾಗ್ತೀರಿ ಅಂತೇಳಿ ನನ್ನ. ನೀವು ಯಾರಿಗೇನು ಕಮ್ಮಿ ಇಲ್ಲ. ಅಯ್ಯೋ ಯಾರು ಅವ್ರ ದಾರಿ ತೋರಿಸ್ತಾರೆ, ಇವ್ರ ಕಾಲು ಮುಗಿಯೋಣ, ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ, ಇವೆಲ್ಲನೂ ಮಾಡಿ. ಆದ್ರೆ ಪ್ರಯತ್ನ ಮಾತ್ರ ನೀವು ಬಿಡಬಾರ್ದು. ನೀವು ಪ್ರಯತ್ನ ಮಾಡಿದ್ರೆ ಮಾತ್ರನೇ ನಿಮಗೆ ಭವಿಷ್ಯ. ಏನೋ ನನಗ್ ಗೊತ್ತಿಲ್ಲ, ನನ್ನ ಫ್ರೆಂಡ್ ಕೇಳೋಣ, ಪುಟ್ಟಣ್ಣ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ನಮ್ಗೆ ಗೈಡ್ ಮಾಡ್ತಾರೆ. ಗೈಡ್ ಮಾಡೋರು ಮಾಡ್ತಾರೆ. ಮಾಡ್ಲಿಲ್ಲ ಅಂದ್ರೆ ನೀವು ಧುಮುಕ್ಬೇಕು. ಒಂದ್ ಹೆಜ್ಜೆ ಮುಂದೆ ಇಟ್ರೆ 50% ನಿಮ್ ಕೆಲಸ ನೀವು ಮಾಡ್ದಂಗೆ. ನೀವು ಯಾರು ಪ್ರಯತ್ನಕ್ಕೆ ಹೆಜ್ಜೆ ಮುಂದೆ ಇಡಲ್ವೋ, ಭಯ ಬೀಳ್ತಿರೋ, ನಿಮ್ಮ ಕೆಲಸ ಆಗೋದಿಲ್ಲ. ಭಯ ಒಳ್ಳೇದಕ್ಕೆ ಬೀಳಂಗಿಲ್ಲ, ಕೆಟ್ಟ ಕೆಲಸ ಮಾಡೋದಕ್ಕೆ ಭಯ ಬೀಳ್ಬೇಕು. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದಕ್ಕೆ ಏನಕ್ಕೆ ಭಯ ಬೀಳ್ಬೇಕು? ಕೀಳಿರುಮೆ, ಅಂಜಿಕೆ ನೀವೇನು ಸಹ ಇಟ್ಕೊಬಾರ್ದು. ಭವಿಷ್ಯದ ಶಿಡ್ಲಘಟ್ಟ ನಿಮ್ಮದು. ನೀವೆಲ್ಲರೂ ಸಹ ಗಟ್ಟಿಯಾದಂತ ಕೆಲಸ ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ನಿಮ್ಮ ಕುಟುಂಬಗಳು ಚೆನ್ನಾಗಾಗ್ಲಿ, ಅದಕ್ಕೆ ನೀವು ಆಸರೆಯಾಗಿ ಈ ಒಂದು ಒಳ್ಳೆ ಕೆಲಸಕ್ಕೆ ನಾವೆಲ್ಲ ಪ್ರೋತ್ಸಾಹ ಮಾಡೋದಕ್ಕೆ ನಮಗೂ ಗೌರವ ತಗೊಂಬನ್ನಿ ಅಂತೇಳಿ ನೀವೆಲ್ಲರಿಗೂ ಶುಭಾಶಯ ಕೋರಿ ನಾನು ಶುಭ ಕೋರ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ನೀವೆಲ್ಲರಿಗೂ ಸಹ ಒಳ್ಳೆ
ಫ್ಯೂಚರ್ ಸಿಗ್ಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಕಾರ್ಯಕ್ರಮನ ಒಂದು ನಮಸ್ಕಾರಗಳು. ಸಮಾಜದ ಸೇವೆಯೇ ಶ್ರೇಷ್ಠ ಸೇವೆ ಎಂಬುದನ್ನು ತಮ್ಮ ಕಾರ್ಯದ ಮೂಲಕ ಸಾಬೀತುಪಡಿಸಿರುವ ನಮ್ಮೆಲ್ಲರ ಪ್ರೀತಿಯ ಪುಟ್ಟು ಅಣ್ಣನವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಗತ್ಯವಿರುವವರ ಕಣ್ಣೊರೆಸಿ ಅವರ ಬದುಕಿನಲ್ಲಿ ಭರವಸೆಯ ಬೆಳಕನ್ನು ಮೂಡಿಸುತ್ತಿರುವ ಅವರ ಸಮಾಜ ಸೇವೆ ನಿಜಕ್ಕೂ ಅಪಾರವಾದುದು. ನಮ್ಮ ಸಮಯ, ಶ್ರಮ ಮತ್ತು ಹೃದಯವನ್ನು ಸಮಾಜದ ಒಳಿತಿಗಾಗಿ ಮುಡಿಪಾಗಿಟ್ಟಿರುವ ಪುಟ್ಟು ಅಣ್ಣನವರು ಅನೇಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಅವರ ಸೇವಾ ಮನೋಭಾವ ಹೀಗೆ ನಿರಂತರವಾಗಿ ಸಾಗಲಿ, ಇನ್ನಷ್ಟು ಜನರ ಬದುಕಿಗೆ ಬೆಳಕಾಗಲಿ ಎಂದು ಹಾರೈಸುತ್ತಾ ಅವರಿಗೆ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಜ್ಞಾನದ ಶುಭೋದಯ. ನಾನು ಪುಟ್ಟು ಆಂಜನಪ್ಪ ಸರ್ ಅವರಿಗೆ ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದ್ರೆ ಗ್ರಾಮೀಣ ಮಕ್ಕಳು, ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತಹ ಮಕ್ಕಳನ್ನ ಗುರುತಿಸಿ ಈ ತರ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಎಲ್ಲಾರ ಮುಂದೆನೂ ತುಂಬಾ ಜಾಸ್ತಿ ಹೆಮ್ಮೆ ಆಗ್ತಿದೆ. ನಾವು ಸರ್ಕಾರಿ ಶಾಲೆಯಲ್ಲೇ ಓದಿ ಬಂದು ನಾವು ಈ ತರ ಎಲ್ಲ ಫೆಸಿಲಿಟೀಸ್ ಇದೆ. ಸರ್ಕಾರಿ ಶಾಲೆಯಲ್ಲೂ ಓದಿ ಇಂತಹ ಮಕ್ಕಳನ್ನು ಸಹ ಸರ್ ಗುರುತಿಸಿದ್ದಾರೆ. ಅದಕ್ಕೆ ನಾನು ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಹೀಗೇನೆ ಎಲ್ಲಾ ಮಕ್ಕಳಿಗೂ ಸರ್ ವರ್ಷ ವರ್ಷ ಇದೇ ತರ ಪೂರೈಸಬೇಕು ಅಂತ ಕೋರ್ಕೊಳ್ತೀನಿ. ಧನ್ಯವಾದಗಳು. Star floating to the sky. The summer was alive, going to the end of time. I can see the daylight as we both fly in the ಹೇಳಿದ್ದು ಕಾನ್ಫಿಡೆನ್ಸ್ ನೀವೆಲ್ಲರೂ ಸಾಧನೆ ಮಾಡಬಹುದು ಅಂತ ಇದೆಲ್ಲಕ್ಕೆ ನಿಮ್ಮೆಲ್ಲರಿಗೂ ನೀವು ಅರ್ಹರು. ಈ ಒಂದು ಬಹುಮಾನಕ್ಕೆ ಮುಂದೆ ನೀವೆಲ್ಲ ಚೆನ್ನಾಗಿ ಓದಿ ಉದ್ದೇಶಕ್ಕೆ ತಗೊಳ್ತೀನಿ. ಮತ್ತು ಅವರ ತಂಡದಕ್ಕೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಹಳ್ಳಿಯಲ್ಲಿ ಓದಿರೋ ಮಕ್ಕಳನ್ನ ಗುರುತಿಸಿ ನಮ್ಮ ಪ್ರತಿಭೆನ ಗುರುತಿಸಿ ಅವರು ನಮಗೆ ಈ ಸನ್ಮಾನ ಮಾಡಿದ್ದಾರೆ. ಸೊ ಅದಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ಈ ಸಂದರ್ಭದಲ್ಲಿ ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಕಾಲೇಜ್ BGS